ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಮಾರ್ಚ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈಗ ಮಾರ್ಚ್ ತಿಂಗಳಲ್ಲಿ 19 ಮಾರ್ಚ್ 2026 ಚಾಂದ್ರಮಾನ ಯುಗಾದಿ ಹಬ್ಬ. ಅಂದರೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಮುಗಿದು ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭ ಆಗುತ್ತೆ. ಹಾಗಾದ್ರೆ ಯುಗಾದಿ ಭವಿಷ್ಯ ತಿಳಿಸಲ್ವ ಗುರುಜಿ? ಇದು ತಿಂಗಳ ಭವಿಷ್ಯ. ಯುಗಾದಿ ವರ್ಷ ಭವಿಷ್ಯವನ್ನ ನನ್ನ ಚಾನಲಲ್ಲಿ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಯಾಕೆಂದ್ರೆ ಇದು ಟಾಪಿಕ್ ಏನಾಗುತ್ತೆ ಅದನ್ನೆಲ್ಲ ತಿಳ್ಸಕ್ ಹೋದ್ರೆ ಟಾಪಿಕ್ ಚೇಂಜ್ ಆಗುತ್ತೆ. ಈಗ ನನ್ನ ಟಾಪಿಕ್ ಏನಿದು, ಮಾರ್ಚ್ ತಿಂಗಳ ಭವಿಷ್ಯ ಅನ್ನೋದನ್ನ ತಿಳ್ಕೊಳ್ಳಿ. ಮಾರ್ಚ್ ತಿಂಗಳಲ್ಲಿ ಯಾವುದಾದ್ರೂ ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರಾ ಅಂದ್ರೆ 1 ಮಾರ್ಚ್ 2026 ಶುಕ್ರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 14 ಮಾರ್ಚ್ 2026 ಸೂರ್ಯಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 11 ಮಾರ್ಚ್ 2026 ಗುರು ವಕ್ರ ತ್ಯಾಗ ಮಾಡ್ತಾನೆ ಮಿಥುನ ರಾಶಿಯಲ್ಲಿ. ಹಾಗಾದ್ರೆ ಎಲ್ಲ ಆಧಾರದ ಮೇಲೆ ಮೇಷರಾಶಿ ಜಾತಕರಿಗೆ ಮಾರ್ಚ್ ತಿಂಗಳು ಹೆಂಗಿರುತ್ತೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಇವಾಗ ಶುಕ್ರ ಮೇಷರಾಶಿಯವರಿಗೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿ ಶುಕ್ರ. ಹಾಗಾದ್ರೆ ಶುಕ್ರ 12ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ 12ನೇ ಮನೆ ಅಂದ್ರೆ ದುಸ್ಥಾನ, ವ್ಯಯಭಾವ ಅಂತ ಕರಿತೀವಿ. ಅಂತಹ ಶುಕ್ರ 12ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನ? ಖಂಡಿತವಾಗ್ಲೂ ಕೊಡ್ತಾನೆ. ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಧನ ಹೂಡಿಕೆಯಿಂದ ಲಾಭ. ಖರ್ಚಿರಲ್ವಾ? ಇರುತ್ತೆ. ಯಾರಿಗೋಸ್ಕರ ಖರ್ಚಿರುತ್ತೆ? ನಮ್ಮ ಸುಖಕ್ಕೋಸ್ಕರ. ಈಗ ನೀವು ಒಳ್ಳೆ ಬಟ್ಟೆ ತಗೊಂತೀರಾ, ಖರ್ಚು ಅನ್ಕೊಂತೀರಾ? ಅಥವಾ ತನ್ನ ಪತ್ನಿಗೋಸ್ಕರ ಖರ್ಚು ಮಾಡಬೇಕು, ಅಥವಾ ಸ್ವಯಂ ಸುಖಕ್ಕೋಸ್ಕರ ಖರ್ಚು ಮಾಡಬೇಕು, ಆ ಥರ ಖರ್ಚಿರುತ್ತೆ. ಈಗ ಯಾರಿಗಾದ್ರೂ ಒಳ್ಳೆಯ ಸುಂದರ ಸ್ತ್ರೀ ಜೊತೆ ಸ್ನೇಹ ಉಂಟಾಗ್ಬೋದು, ಉಲ್ಲಾಸ ಪಡೆಯಲು ಖರ್ಚಾಗುತ್ತೆ, ನಿಮಗೆ ಸರ್ಕಾರದಲ್ಲಿ ಉನ್ನತ ಸ್ಥಾನಮಾನ ಸಿಗುತ್ತೆ, ದಾನ ಧರ್ಮಗಳ ಕಡೆ ನೀವು ನಿಮ್ಮ ಮನಸ್ಸನ್ನ ತೊಡಗಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಗುರುಜಿ ನನಗೆ ಸಾಡೆ ಸಾತಿ ಅದನ್ನ ಮೈಂಡಿಂದ ತೆಗೆದಾಕ್ಬಿಡಿ, ಅದು ದೀರ್ಘಕಾಲದ ಫಲ ಇದ್ದೇ ಇರುತ್ತೆ. ಆದರೆ ತಿಂಗಳಲ್ಲಿ ಈ ಫಾಸ್ಟ್ ಆಗಿ ಮೂವ್ ಆಗುವಂತ ಗ್ರಹಗಳು ನಿಮಗೆ ಈ ತಿಂಗಳು ಶುಕ್ರ ಶುಭ ಫಲವನ್ನ ಕೊಡ್ತಾನೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಇನ್ನು ಪ್ರಿಯ ವೀಕ್ಷಕರೇ, ಬುಧ ಲಾಭ ಸ್ಥಾನದಲ್ಲಿ, ಕುಜ ಕೂಡ ಲಾಭ ಸ್ಥಾನ. ಲಾಭ ಅಂದ್ರೆ ಬರುವಂಥದ್ದು. ಕುಜ 11ನೇ ಮನೆಯಲ್ಲಿದ್ದಾಗ ಲಾಭ ಪಡೆಯಲು ಪ್ರಯತ್ನ ಮಾಡಿ ಸಫಲತೆಯನ್ನ ಹೊಂದುತ್ತೀರಿ. ಯಾವುದರಲ್ಲಿ ಲಾಭ? ಆರೋಗ್ಯದಲ್ಲೂ ಲಾಭ. ಆರೋಗ್ಯನೂ ಕೂಡ ಒಳ್ಳೆ ಆರೋಗ್ಯ ಲಾಭ ಅಲ್ವಾ? ಸ್ನೇಹಿತರ ಮುಖಾಂತರ ಲಾಭ, ಭೂಮಿಯಿಂದ ಲಾಭ, ವಾಹನಗಳಿಂದ ಲಾಭ. ಭೂಮಿಯನ್ನು ಇರುತ್ತೆ, ಅದ್ಯಾರ ಬಾಡಿಗೆ ಕೊಡ್ತೀರಾ ಅಥವಾ ಮಾರಾಟ ಮಾಡಿದ್ರು ಲಾಭ. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ಲಾಭ. ಮೋಜು ಮಸ್ತಿಯಲ್ಲಿ ಇರ್ತೀರಿ. ಕೈಗೊಂಡ ಕಾರ್ಯಗಳಲ್ಲಿ ಲಾಭ, ಜಯ. ಸಹೋದರ ಸಹೋದರಿಯಿಂದ ಲಾಭ ಆಗುತ್ತೆ. ಯಾವ್ದಾದ್ರು ಕಲಹಗಳಿದ್ರೆ ಆ ಕಲಹಗಳಲ್ಲೂ ಕೂಡ ಜಯ ಈ ತಿಂಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ಲಾಭ ಸ್ಥಾನದಲ್ಲಿದ್ದಾನೆ, ಅದರಲ್ಲೂ ರಾಹು ಜೊತೆಗಿದ್ದಾನೆ. ಅವಾಗ ಕಷ್ಟ ಆಗಲ್ವಾ ಅಂದಾಗ, ಕುಜ ರಾಹು ಅಂದಾಗ ಕಷ್ಟ ಆದರೂ ಕೂಡ ಕೊನೆಗೆ ಗೆಲುವು ನಿಮಗೆ ಪ್ರಾಪ್ತಿಯಾಗುತ್ತೆ. ರಾಹುವನ್ನು ಗೆಲ್ಲುವಂತ ಶಕ್ತಿ ಕುಜನಿಗಿದೆ ಅನ್ನೋದನ್ನ ನೀವು ತಿಳ್ಕೋಬೇಕು. ನೋಡಿ, ಕುಜನು ಶುಭ ಫಲ ಕೊಡ್ತಾ ಇದ್ದಾನೆ, ಬುಧನು ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ. ಮೇಷರಾಶಿ ಜಾತಕರಿಗೆ ಹಾಸ್ಪಿಟ್ಲು, ರೋಗಿಗಳಿಂದನೂ ಕೂಡ ಡಾಕ್ಟರ್ಗಳಿಗೆ ಲಾಭ. ಕೆಲವು ಲಾಯರ್ಗಳು ಇರ್ತಾರೆ, ಲಾಯರ್ಗಳಿಗೆ ಎಲ್ಲಿಂದ ದುಡ್ಡು ಬರುತ್ತೆ? ಕ್ಲೈಂಟ್ಗಳು ಕಷ್ಟದಲ್ಲಿರೋರೇ ಹೋಗೋದು ಲಾಯರ್ಗಳ ಹತ್ರ ಅಲ್ವಾ? ರೋಗ ಬಂದಿರೋರು ಬೇರೆ ವಿಧಿ ಇಲ್ಲ, ಡಾಕ್ಟರ್ಗೆ ದುಡ್ಡು ಕೊಡಲೇಬೇಕು. ಆ ಥರ ಡಾಕ್ಟರ್ಗಳಿಗೆ, ಲಾಯರ್ಗಳಿಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಈ ತಿಂಗಳು 14ನೇ ತಾರೀಕು ಸೂರ್ಯ ವ್ಯಯಭಾವ 12ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ
ಏನಾಗ್ಬೋದು ಅಂದರೆ ಅನಾವಶ್ಯಕ ತಿರುಗಾಟ 14ನೇ ತಾರೀಕಲ್ಲಿ ಯಾರಾದರೂ ಏನಾದರೂ ಆಪಾದನೆಗಳು ಮಾಡಿಬಿಟ್ರೆ ಅಲ್ಲಿ ಏನಾದರೂ ಅವಮಾನ ಆಗ್ಬೋದು. ನಿಮ್ಮ ಆಫೀಸಲ್ಲೇ ನಿಮಗಿಂತ ಹೈಯರ್ ಉನ್ನತಾಧಿಕಾರಿಗಳ ತಪಾಸಣೆಗೆ ಗುರಿಯಾಗಿ ಶಿಕ್ಷೆ ಅನುಭವಿಸುವಂಥದ್ದು, ದಂಡ ಅಥವಾ ಶಿಕ್ಷೆ ಫೈನ್ ಆಗ್ಬೋದು, ಮಾನಸಿಕವಾಗಿ ದುಃಖ ಉಂಟಾಗ್ಬೋದು. ತಮ್ಮ ಮಾಲೀಕ ಆಗಿರ್ಬೋದು, ನಿಮ್ಮ ಮ್ಯಾನೇಜರ್ ಆಗಿರ್ಬೋದು, ನಿಮ್ಮ ಓನರ್ ಆಗಿರ್ಬೋದು 14ನೇ ತಾರೀಕು ಮಾರ್ಚ್ ತಿಂಗಳ ನಂತರ ಬಹಳ ಎಚ್ಚರವಾಗಿರಬೇಕು. ಸರ್ಕಾರದಲ್ಲಿದ್ದರೆ ಸರ್ಕಾರಿ ಅಧಿಕಾರಿಗಳ ಜೊತೆ ಬಹಳ ಎಚ್ಚರವಾಗಿ ಇರಬೇಕು. ಕೆಲವರಿಗೆ ಎದೆನೋವು ಬರ್ಬೋದು, ಕೆಲವರಿಗೆ ಚರ್ಮ ವ್ಯಾಧಿಗಳಿಂದ ತೊಂದರೆಗಳಾಗ್ಬೋದು, ಮತ್ತು ಇನ್ನು ಕೆಲವರಿಗೆ ಬಲಗಣ್ಣು ಮತ್ತು ಎಡಗಣ್ಣಿನ ಸಮಸ್ಯೆಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳಿದೆ. ಮೇಷರಾಶಿ ಜಾತಕರು ಬಹಳ ಎಚ್ಚರವನ್ನ ವಹಿಸಿ. ಹಾಗಾದ್ರೆ ನನಗೇನು ಪರಿಹಾರ ಮಾಡ್ಕೋಬೇಕು ಗುರುಜಿ? ನಾನು ಮೇಷರಾಶಿ, ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ ಅಂದರೆ ಆಗ ನೀವೇನು ಮಾಡಬೇಕು, ಅತ್ಯಂತ ಅವಶ್ಯಕತೆ ಇರೋರಿಗೆ ವಸ್ತ್ರದಾನ, ಗೋಧಿ ದಾನ, ಅಥವಾ ತುಂಬಾ ಕಷ್ಟದಲ್ಲಿರೋರಿಗೆ ಪಾದರಕ್ಷೆಗಳ ದಾನ, ಇದನ್ನ ಮಾಡಬೇಕು. ಆ ಜೊತೆಗೆ ಈಶ್ವರ ವಿಶ್ವೇಶ್ವರ ಸೃಷ್ಟಿಕರ್ತ ಆ ಶಿವನನ್ನ ಸದಾ ನೆನಪು ಮಾಡಿಕೊಂಡು ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಕಾಶಿ ವಿಶ್ವನಾಥ ಅಂತೀವಿ. ಹಾಗೆ ಜ್ಯೋತಿರ್ಲಿಂಗ ಭಗವಂತನನ್ನ ಓಂ ವಿಶ್ವೇಶ್ವರಾಯ ನಮಃ ಆಗಾಗ ಮಂತ್ರ ಜಪ ಮಾಡ್ತಾ ಇರಬೇಕು. ಶಿವನಿಗೆ ಆಗಾಗ ಅಭಿಷೇಕವನ್ನು ಮಾಡಿಸ್ತಾ ಇರಬೇಕು. ನನಗೆ ಹಣಕಾಸು ತುಂಬ ಸಮಸ್ಯೆ ಇದೆ ಅಂದರೆ ಗಂಗಾಜಲದಿಂದ ಅಭಿಷೇಕ ಮಾಡಿ, ಹಣ ಇದ್ರೆ ಪಂಚಾಮೃತ ಅಭಿಷೇಕವನ್ನ ನೀವು ಶಿವನಿಗೆ ಮಾಡಿಸ್ತಾ ಇರಬೇಕು. ಆಗಾಗ ನೀವು ಈ ತಿಂಗಳಲ್ಲಿ ಒಳ್ಳೊಳ್ಳೆ ಧರ್ಮಕ್ಷೇತ್ರಗಳು ಅಂದಾಗ ದೇವಸ್ಥಾನಗಳು, ಎಲ್ಲಿ ಸತ್ಸಂಗಗಳು ನಡೀತಾ ಇರುತ್ತೆ, ದೇವರ ವಿಚಾರಗಳು ಕೇಳುವಂತಹ ಪ್ರದೇಶ, ಅಂತಹ ಪ್ರದೇಶಗಳಲ್ಲಿ ನೀವು ವಿಸಿಟ್ ಮಾಡ್ತಾ ಇರಬೇಕು. ದೇವಸ್ಥಾನಕ್ಕೆ ನಾನು ದಿನ ಹೋಗ್ತೀನಿ ಗುರುಜಿ, ಬಹಳ ಒಳ್ಳೆಯದು. ಯಾಕೆಂದ್ರೆ ಸೂರ್ಯ ವ್ಯಯಭಾವದಲ್ಲಿ ಬಂದಿದ್ದಾನೆ, ಹೋಗ್ತಾ ಇರ್ರಿ. ಅದರಲ್ಲೂ ಶಕ್ತಿ ದೇವತೆಗಳು, ಸ್ತ್ರೀ ದೇವತೆಗಳ ದೇವಸ್ಥಾನಕ್ಕೂ ನೀವು ಹೋಗ್ತಾ ಇರಬೇಕು. ಮತ್ತೆ ಬೆಳಿಗ್ಗೆ ಸೂರ್ಯೋದಯ, ಗುರುಜಿ ಎಷ್ಟೇ ಗಂಟೆ ನೀವು ಯಾವುದೇ ಡ್ಯೂಟಿ ಇರ್ಬೋದು, ನಿಮ್ಮದು ನೈಟ್ ಶಿಫ್ಟ್ ಇದೆಯೋ ಮಾರ್ನಿಂಗ್ ಶಿಫ್ಟ್ ಇದೆಯೋ, ಸೂರ್ಯೋದಯ ಸಮಯದಲ್ಲಿ ನೀವಿದ್ದು ದೇವರ ನೆನಪನ್ನ ಮಾಡಬೇಕು. ಸೂರ್ಯನಿಗೆ ತಾಮ್ರದ ಚೊಂಬಿನಿಂದ ಅರ್ಘ್ಯವನ್ನ ಕೊಡಬೇಕು ನೀವು ಬೆಳಿಗ್ಗೆ ಎದ್ದ ತಕ್ಷಣ. ಇವೆಲ್ಲ ನೀವು ಪರಿಹಾರಗಳು, ಶಿಸ್ತು, ಇವೆಲ್ಲ ಫಾಲೋ ಮಾಡಿದ್ರೆ ಗ್ರಹಗಳು ಕೂಡ ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡದೆ ಶುಭ ಫಲಗಳನ್ನು ಕೊಡ್ತಾ ಹೋಗ್ತಾರೆ. ನೋಡಿ, ಎಷ್ಟೊಂದು ಪರಿಹಾರವನ್ನು ಹೇಳಿದ್ದೀನಿ. ನಿಮ್ಮ ಶಕ್ತಿ ಅನುಸಾರ ನೀವು ಅತಿ ಹೆಚ್ಚು ಪರಿಹಾರಗಳನ್ನ ಮಾಡಿಕೊಂಡಷ್ಟು ಮೇಷರಾಶಿ ಜಾತಕರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ವಿಡಿಯೋನ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಲ್ಲ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.